ಸ್ಕೂಲ್ ಟಿಫಿನ್ ಬಾಕ್ಸ್ ಸೀರೀಸ್‌ನ 10ನೇ ಎಪಿಸೋಡ್‌ನಲ್ಲಿ ತವಾ ಮಿನಿ ಪಿಜ್ಜಾನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಟಿಫಿನ್‌ನಲ್ಲಿ ಏನಾದರೂ ಸ್ಪೆಷಲ್ ಆಗಿ ಕೊಡಬೇಕನ್ಸಿದಾಗ ಈ ಪಿಜ್ಜಾನ ಟ್ರೈ ಮಾಡಬಹುದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮಾಡೋದಕ್ಕೆ ಬೌಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಮೊಸರು ಏನಾದರೂ ತೆಳುವಾಗಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಬಳಸ್ಕೊಳ್ಬೋದು. ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ತೆಳುವಾಗಿ ಕೂಡ ಮಾಡ್ಕೊಳ್ಬೇಡಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಗಂಟನ್ನು ಹೊಡ್ಕೊಂಡ್ಬಿಟ್ಟು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು 5-10 ನಿಮಿಷ ಇದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನೆನೆಯೋದಕ್ಕೆ ಬಿಡಿ. 5-10 ನಿಮಿಷ ಆಗಿದ್ಮೇಲೆ ಈಗ ಹಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆದಷ್ಟು ದೋಸೆ ತವಾ ಅಥವಾ ನಾನ್ ಸ್ಟಿಕ್ ತವಾನ ಬಳಸಿ ಈ ಪಿಜ್ಜಾನ ಮಾಡೋದಕ್ಕೆ. ಎಣ್ಣೆಯಿಂದ ಸರಿಯಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಂದೇ ಸಲ ದೊಡ್ಡ ಪಿಜ್ಜಾ ಕೂಡ ಮಾಡ್ಕೊಳ್ಬೋದು. ಹಂಚ್ ಮೇಲೆ ಎಷ್ಟು ಹಿಡಿಯುತ್ತೆ ಅಷ್ಟು ನೀವು ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಬೋದು. ಈಗ ಇದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೇಲ್ಗಡೆ ಪಾರ್ಟ್ ಸ್ವಲ್ಪ ಡ್ರೈ ಆಗೋವರೆಗೂ 1-2 ನಿಮಿಷ ಬೇಯಿಸ್ಕೊಳ್ಳಿ. 2 ನಿಮಿಷ ಆಗಿದ್ಮೇಲೆ ಈಗ ಲಿಡ್ಡನ್ನು ತೆಕ್ಕೊಂಡ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ಎರಡು ಕಡೆಯಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಹೋಕಿಂದ ಈ ರೀತಿ ಚುಚ್ಕೊಳ್ಳಿ. ಈಗ ಇದ್ರ ಮೇಲೆ ಪಿಜ್ಜಾ ಸಾಸನ್ನು ಹಚ್ಕೋತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೋದು. ಆಮೇಲೆ ಎಲ್ಲದಕ್ಕೆ ಟಾಪಿಂಗನ್ನು ಹಾಕ್ಕೊಳ್ಬೋದು. ಅದು ಕೂಡ ಸುಲಭವಾಗಿಬಿಡುತ್ತೆ. ಇದ್ರ ಮೇಲೆ ಈಗ ಮೊಸರೆಲ್ಲ ಚೀಸನ್ನು ಹಾಕ್ಕೋತಾ ಇದ್ದೀನಿ. ಯಾವುದೇ ಬೇರೆ ಚೀಸ್ಗಳನ್ನು ಕೂಡ ನೀವು ಬಳಸ್ಕೊಳ್ಬೋದು. ಚೀಸನ್ನು ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದ್ರ ಮೇಲೆ ಸ್ವೀಟ್ ಕಾರ್ನನ್ನು ಕೂಡ ಹಾಕ್ಕೊಳ್ಬೋದು. ಬೇಕಾದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಆರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ಗಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ನಾನು ಚೀಸನ್ನು ಹಾಕ್ಕೋತೀನಿ. ಸರಿಯಾಗಿ ಟೇಸ್ಟ್ ಬರುತ್ತೆ. ಚೀಸ್ ಜಾಸ್ತಿ ಬೇಡ ಅನ್ನೋರು ಕಡಿಮೆ ಕೂಡ ಬಳಸ್ಕೊಳ್ಬೋದು. ಮೇಲ್ಗಡೆ ಚೀಸನ್ನು ಹಾಕಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡ್ಬಿಟ್ಟು ಚೀಸನ್ನು ಮೆಲ್ಟ್ ಆಗೋದಕ್ಕೆ ಬಿಡಬೇಕು. ಈಗ ಇದನ್ನು ಸ್ವಲ್ಪ ಸೈಡಿಗೆ ಮಾಡ್ಕೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಇಟ್ಕೊಳ್ತೀನಿ ನಡ್ಬರ್ಕ. ಈ ರೀತಿ ಮಾಡೋದ್ರಿಂದ ಕೆಳಗಡೆ ಸೀದೋಗೋದಿಲ್ಲ ಮತ್ತು ಚೀಸ್ ಕೂಡ ಸರಿಯಾಗಿ ಮೆಲ್ಟ್ ಆಗುತ್ತೆ. 1-2 ನಿಮಿಷ ಆಗಿದ್ಮೇಲೆ ನೋಡಿ ಸರಿಯಾಗಿ ಈಗ ಚೀಸ್ ಮೆಲ್ಟ್ ಆಗಿದೆ. ಇದನ್ನು ಈಗ ತೆಕ್ಕೋತೀನಿ. ಈ ರೀತಿ ಸ್ಪೆಷಲ್ ಆಗಿ ಮಕ್ಕಳಿಗೆ ಏನಾದರೂ ಟಿಫಿನ್ನಲ್ಲಿ ಕೊಡಬೇಕನ್ಸಿದಾಗ ಈ ಪಿಜ್ಜಾನ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.